ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿರೋದು ಸತ್ಯ. ಈ ವಿಚಾರವನ್ನ ಹೈಕೋರ್ಟ್ಗೆ ಮಾಹಿತಿಯನ್ನ ನೀಡಿರೋದು ಸರ್ಕಾರದ ಪರ ವಕೀಲ. ಷಡ್ಯಂತ್ರ ನಡೆದಿದೆ ಅನ್ನೋದನ್ನ ಮೊದಲ ದಿನದಿಂದಲೂ ಕೂಡ ಹೇಳಲಾಗ್ತಾ ಇದೆ. ಬಟ್ ಆ ಷಡ್ಯಂತ್ರ ಯಾಕೆ ನಡೆದಿದೆ, ಹೇಗೆ ನಡೆದಿದೆ, ಯಾರು ಮಾಡಿದ್ದಾರೆ, ಯಾವ ಉದ್ದೇಶದಿಂದ ಮಾಡಿದ್ದಾರೆ, ಎಷ್ಟು ದಿನದಿಂದ ನಡೆದಿದೆ, ಇದು ಪ್ರಶ್ನೆ ಆಗುತ್ತೆ. ಎಸ್.ಐ.ಟಿ ತನಿಖೆ ಅಂತ ಯಾವಾಗ ಹೇಳಿದ್ರೋ ಅಥವಾ ಎಸ್.ಐ.ಟಿ ರಚನೆ ಯಾವಾಗ ಮಾಡಿದ್ರೋ ಆಗಿನಿಂದಲೂ ಕೂಡ ತನ್ನ ತನಿಖೆಯನ್ನು ನಡೆಸ್ತಾ ಇದೆ. ಬಟ್ ಇಲ್ಲಿವರೆಗೂ ಏನೆಲ್ಲ ಮಾಹಿತಿ ಸಿಕ್ಕಿದೆ, ತನಿಖೆಯಲ್ಲಿ ಏನೆಲ್ಲ ಬಹಿರಂಗವಾಗಿದೆ, ಇದ್ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಹಂಚ್ಕೊಂಡಿಲ್ಲ. ಕಾರಣ ತನಿಖೆ ಕಂಪ್ಲೀಟ್ ಆಗಿಲ್ಲ. ಚಿನ್ನಯ್ಯ ಆದ ನಂತರ ವಿಠಲ್ ಗೌಡನ ಎಂಟ್ರಿ ಆಗುತ್ತೆ. ವಿಠಲ್ ಗೌಡನ ಇನ್ನೇನು ಮುಗಿತಾ ಬಂತು ಅನ್ನೋಷ್ಟೊತ್ತಿಗೆ ಇನ್ನಿಬ್ರು ಎಂಟ್ರಿ ಆಗಿದೆ. ಸೊ ಹಾಗಾಗಿ ಪೂರ್ಣಗೊಂಡಿಲ್ಲ, ಅದಕ್ಕೆ ಯಾವ ಮಾಹಿತಿಯನ್ನು ನೀಡಿಲ್ಲ. ಬಟ್ ಈಗ ಹೈಕೋರ್ಟ್ಗೆ ಒಂದಷ್ಟು ಮಾಹಿತಿಯನ್ನು ಸರ್ಕಾರದ ಪರ ವಕೀಲರು ನೀಡಿರೋದು, ಅದಕ್ಕೆ ಕಾರಣನೂ ಕೂಡ ಇದೆ. ತುಕಾರಾಮ್ ಮತ್ತು ಪುರಂದರ ಗೌಡ ಅನ್ನೋರು ಒಂದು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಇವರಿಬ್ರು ಏನಂತ ಅರ್ಜಿ ಸಲ್ಲಿಕೆ ಮಾಡ್ತಾರೆ ಅಂತ ಅಂದರೆ, ನಾವು ಕೂಡ ಕೆಲವೊಂದಷ್ಟು ಮೃತದೇಹಗಳನ್ನು ಹೂತಾಕಿರೋದನ್ನು ನಮ್ಮ ಕಣ್ಣಾರೆ ನಾವು ನೋಡಿದ್ದೀವಿ, ನಾವು ಪ್ಲೇಸಸ್ಸನ್ನು ತೋರಿಸ್ತೀವಿ, ಅದಕ್ಕೆ ಶೋಧ ಕಾರ್ಯ ಮಾಡಬೇಕು ಅಂತ ಎಸ್.ಐ.ಟಿಗೆ ದೂರು ಕೊಡ್ತಾರೆ. ಬಟ್ ಎಸ್.ಐ.ಟಿ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಕೊಡದೇ ಇದ್ದಾಗ ಕೋರ್ಟ್ ಮೊರೆ ಹೋಗಿ ಅಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಇಲ್ಲ, ನೀವು ನಿರ್ದೇಶನ ಕೊಡಬೇಕು ಎಸ್.ಐ.ಟಿಗೆ, ತನಿಖೆ ಮಾಡಿ ಶೋಧ ಕಾರ್ಯ ಮಾಡಿ ಅಂತ. ಸೊ ಅದಕ್ಕೆ ಸರ್ಕಾರದ ಪರ ವಕೀಲರು ವಾದ ಮಾಡುವಾಗ, ನೋಡಿ ಇಲ್ಲಿ ತುಂಬ ದೊಡ್ಡ ಷಡ್ಯಂತ್ರ ಆಗಿದೆ, ತುಂಬ ಜನ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಬಂದಿದ್ನಲ್ಲ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಆತ ಕೂಡ ಸುಳ್ಳು ಹೇಳಿದ್ದಾನೆ, ವಿಚಾರಣೆ ವೇಳೆ ಮಾಹಿತಿಗಳು ಸಿಕ್ಕಿದೆ. ಸೊ ಹೀಗಿರಬೇಕಾದ್ರೆ ಇವ್ರು ಹೇಳಿದ್ರು ಅಂತ ಮತ್ತೆ ಶೋಧ ಕಾರ್ಯ ಮಾಡಿ ಅಂತ ಹೇಳಬೇಡಿ, ಶೋಧ ಕಾರ್ಯಕ್ಕೆ ಅನುಮತಿಯನ್ನು ಕೊಡಬೇಡಿ ಅನ್ನೋದು ಸರ್ಕಾರದ ಪರ ವಕೀಲರ ವಾದ. ಸೊ ಈ ವಾದ ಮಂಡಿಸುವಾಗ ತನಿಖೆ ಏನು ನಡೆದಿತ್ತು ಅನ್ನೋದನ್ನು ಅವ್ರು ಹೇಳಿದ್ದಾರೆ. ತನಿಖಾ ಸಂದರ್ಭದಲ್ಲಿ ಏನು ಗೊತ್ತಾಗಿತ್ತು ಅನ್ನೋದನ್ನು ಕೂಡ ಅವ್ರು ಹೇಳಿದ್ದಾರೆ. ಸರ್ಕಾರದ ವಕೀಲರಿಂದ ಹೈಕೋರ್ಟ್ ಮುಂದೆ ಕೆಲವು ಮಾಹಿತಿ, ಸೂಕ್ಷ್ಮ ಮಾಹಿತಿಯನ್ನು ಬಿಟ್ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿರುದ್ಧದ ಪ್ರಕರಣದಲ್ಲಿ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಅನ್ನೋದು ಎಸ್.ಐ.ಟಿ ತನಿಖೆಯಲ್ಲಿ ಗೊತ್ತಾಗಿದೆ ಅನ್ನೋದನ್ನು ಸರ್ಕಾರದ ಪರ ವಕೀಲರು ವಾದ ಮಂಡಿಸುವಾಗ ಕೋರ್ಟ್ನ ಮುಂದೆ ಹೇಳಿರೋದು. ಚಿನ್ನಯ್ಯನ ಹಿಂದೆ ಇದ್ದ ಗ್ಯಾಂಗ್ ಷಡ್ಯಂತ್ರ ಕೂಡ ಅಲ್ಲಿ ಬಯಲಾಗಿದೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಅಂದರೆ ಚಿನ್ನಯ್ಯನ ಹಿಂದೆ ಒಂದು ಗ್ಯಾಂಗ್ ಇತ್ತು, ಅವ್ರು ಷಡ್ಯಂತ್ರ ಮಾಡಿದ್ರು, ಅದು ಬಟಾ ಬಯಲಾಗಿದೆ. ಹೆಂಗೆ ಷಡ್ಯಂತ್ರ ಆಗಿದೆ ಅನ್ನೋದು ಎಸ್.ಐ.ಟಿ ತನಿಖೆಯಲ್ಲಿ ಗೊತ್ತಾಗಿದೆ ಅನ್ನೋದನ್ನು ಕೋರ್ಟ್ ಮುಂದೆ ಹೇಳಿದ್ದಾರೆ. ಚಿನ್ನಯ್ಯ ಮೊದಲು ನೀಡಿದ ಹೇಳಿಕೆ ಸುಳ್ಳು ಎಂಬುದು ಸ್ಪಷ್ಟವಾಗಿದೆ ಅಂತ ಸರ್ಕಾರದ ಪರ ವಕೀಲರು ಎಸ್.ಪಿ. ಜಗದೀಶ್ ಅವರು ವಾದವನ್ನು ಮಂಡನೆ ಮಾಡಿರೋದು. ಸೊ ಚಿನ್ನಯ್ಯ ಹೇಳಿರೋದೇ ಸುಳ್ಳು, ಆತನ ಹಿಂದೆ ಒಂದು ಷಡ್ಯಂತ್ರ ನಡೆದಿದೆ, ಆತನನ್ನು ಇಟ್ಕೊಂಡು ಷಡ್ಯಂತ್ರವನ್ನು ಮಾಡಲಾಗಿದೆ. ಕೆಲವರು ಆತನಿಗೆ ಒಂದಷ್ಟು ಮಾತುಗಳನ್ನು ಹೇಳ್ತಾ ಇದ್ರು, ಮಾಹಿತಿಗಳನ್ನು ನೀಡ್ತಾ ಇದ್ರು, ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡಿದ್ದಾರೆ. ಸೊ ಅಲ್ಲಿಗೆ ಈ ಬುರುಡೆ ಪ್ರಕರಣದಲ್ಲಿ ಚಿನ್ನಯ್ಯನನ್ನು ಒಳಗೆ ಹಾಕಿದ್ರಲ್ಲ, ಜೈಲಿಗೆ ಕಳಿಸಿದ್ರಲ್ಲ, ಅಲ್ಲಿವರೆಗೂ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂಥ ವಿಚಾರ ಎಸ್.ಐ.ಟಿಗೆ ಇದೊಂದು ಷಡ್ಯಂತ್ರ ಅನ್ನೋದು ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿದೆ. ಸೊ ವಾಟ್ ನೆಕ್ಸ್ಟ್? ಈಗ ಕೂಡ ವಿಠಲ್ ಗೌಡನನ್ನು ಕರ್ಕೊಂಡು ಹೋಗಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದರ ತನಿಖೆ ಹೆಂಗೆ ನಡೀತಾ ಇದೆ ಅನ್ನೋದು ಸದ್ಯಕ್ಕಿರುವಂಥ ಇಂಪಾರ್ಟೆಂಟ್ ಆಗಿದೆ. ನೋಡಿ, ಚಿನ್ನಯ್ಯ 2014ರವರೆಗೆ ಧರ್ಮಸ್ಥಳದಲ್ಲಿ ಕಸ ಗುಡಿಸ್ಕೊಂಡಿದ್ದಂತೆ. 2 ವರ್ಷದ ಹಿಂದೆ ಈತ ಮತ್ತೆ ವಾಪಸ್ ಧರ್ಮಸ್ಥಳಕ್ಕೆ ಬಂದಿದ್ದಾನೆ. ಸರ್ಕಾರ ಪರ ವಕೀಲ ಎಸ್.ಪಿ. ಜಗದೀಶ್ ಅವರು ವಾದ ಮಂಡನೆ ಮಾಡುವಾಗ ಈ ವಿಚಾರವನ್ನ ಹೇಳಿದ್ದಾರೆ. ಚಿನ್ನಯ್ಯ ಎಲ್ಲಿದ್ದ, ಎಲ್ಲಿಂದ ಬಂದ, ಎಲ್ಲಿಗೆ ಹೋದ, ಏನು ಕತೆ, ಅದನ್ನು ಅವರು ಇಲ್ಲಿ ವಿವರಿಸಿದ್ದಾರೆ. ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿದ ಚಿನ್ನಯ್ಯ ಹೇಳಿದ 13 ಸ್ಥಳಗಳ ಪೈಕಿ ಅಸ್ಥಿಪಂಜರ ಸಿಕ್ಕಿದ್ದು ಒಂದೇ ಒಂದು ಸ್ಥಳದಲ್ಲಿ. ಸಿಕ್ಕ ಮೂಳೆಗಳು ಪುರುಷನದ್ದು ಅಂತ FSL ಪರೀಕ್ಷೆಯಲ್ಲಿ ಗೊತ್ತಾಗಿದೆ. ಮತ್ತೊಂದು ಭೂಮಿ ಮೇಲ್ಭಾಗದಲ್ಲಿ ಸಿಕ್ಕಿದ್ದು, ಅದು ಕೂಡ ಪುರುಷನದ್ದೇ ಅಸ್ಥಿ. ಚಿನ್ನಯ್ಯ ತಂದುಕೊಟ್ಟಿದ್ದೊಂದು ತಲೆಬುರುಡೆ ಇತ್ತು, ಬರ್ಬೇಕಾದ್ರೆ ಕೈಯಲ್ಲಿ ತಗೊಂಡು ಬಂದಿದ್ನಲ್ಲ ತಲೆಬುರುಡೆ, ಆ ತಲೆಬುರುಡೆ ತಂದಿದ್ದೇನೆ ಎಸ್.ಐ.ಟಿ ರಚನೆ ಆಗೋದಕ್ಕೆ, ಇಷ್ಟು ಮಟ್ಟಿಗೆ ತನಿಖೆ ಆಗೋದಕ್ಕೆ ಕಾರಣ ಆಗಿದ್ದು. ಆತ ತಂದಿದ್ದ ತಲೆಬುರುಡೆ ಇದೆಯಲ್ಲ, ಅದು ಕೂಡ ಮಹಿಳೆಯದಲ್ಲ, 30 ವರ್ಷ ಮೀರಿದಂಥ ಪುರುಷನದ್ದು. ಮೊದಲಿಗೆ ಆತ ಹೇಳ್ತಾ ಇದ್ದಿದ್ದು ಅದು ಮಹಿಳೆಯದು ಅಂತ. ಬಟ್ FSL ಕಳಿಸಿದ್ರು. FSL ರಿಪೋರ್ಟ್ ಏನಾಗಿದೆ, FSL ರಿಪೋರ್ಟ್ ಬಂದಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಎಸ್.ಐ.ಟಿ ಕನ್ಫರ್ಮ್ ಮಾಡೇ ಇರಲಿಲ್ಲ. ಎಸ್.ಐ.ಟಿ ಈ ಪ್ರಕರಣದಲ್ಲಿ ಒಂದು ಚಿಕ್ಕ ಸುಳಿವನ್ನು ಲೀಕ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ಇದೀಗ ಈಗ ಮತ್ತೊಮ್ಮೆ ನಾವು ಈಗೇನಾದರೂ ಇವ್ರುಗಳಿಗೆ, ಈಗಿಬ್ರು ಬಂದಿದ್ದಾರಲ್ಲ ರಿಟ್ ಅರ್ಜಿ ಸಲ್ಲಿಕೆ ಮಾಡಿಕೊಂಡು, ಪುರಂದರ ಮತ್ತು ತುಕಾರಾಮ್, ಇವರಿಬ್ಬರು ಹೇಳಿದ್ರು ಅಂತ ಶೋಧ ಕಾರ್ಯವನ್ನು ನಡೆಸೋದಕ್ಕೆ ಅವಕಾಶವನ್ನು ನೀಡಬೇಡಿ, ಅವಕಾಶವನ್ನು ನೀಡಬಾರ್ದು.
ಒಂದು ಷಡ್ಯಂತ್ರನೇ ಇದೆ, ಚಿನ್ನಯ್ಯ ಹೇಳಿದ್ದು ಸುಳ್ಳು, ಸೊ ಹಾಗಾಗಿ ಮತ್ತೆ ಮತ್ತೆ ಶೋಧ ಕಾರ್ಯ ಮಾಡುವಂಥದ್ದು ಇದು ಸರಿಯಲ್ಲ, ಶೋಧ ಕಾರ್ಯ ಮಾಡೋದಕ್ಕೆ ಅವಕಾಶವನ್ನು ನೀಡಬೇಡಿ ಅನ್ನೋದು ಸರ್ಕಾರದ ಪರ ವಕೀಲರ ವಾದ ಆಗಿದೆ. ಇದು ಇಷ್ಟು ಕೋರ್ಟ್ನಲ್ಲಿ ಆದಂಥ ಬೆಳವಣಿಗೆಗಳು. ಅಲ್ಲಿಗೆ ನಮಗೆ ಗೊತ್ತಾಗ್ತಿರುವಂಥದ್ದು ಏನು, SIT ತನಿಖೆಯಲ್ಲಿ ಒಂದು ಕ್ಲಾರಿಟಿ ಸಿಕ್ಕಿದೆ, ಚಿನ್ನಯ್ಯಂದೆಲ್ಲ ಸುಳ್ಳು, ಅದು ಷಡ್ಯಂತ್ರ ಅನ್ನೋದು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಾದ ನಂತರದ ಬೆಳವಣಿಗೆ ಬಗ್ಗೆ ಈಗ ತನಿಖೆ ಆಗ್ತಾ ಇರೋದು. ಈಗ ನಿನ್ನೆ ಶೋಧ ಕಾರ್ಯ ಮಾಡಿದ್ದಾರೆ, ಮೊನ್ನೆ ಶೋಧ ಕಾರ್ಯ ಮಾಡಿದ್ದಾರೆ, ಇವತ್ತು ಕೂಡ ಮಾಡಬಹುದಾದ ಸಾಧ್ಯತೆ ಇದೆ. ನೋಡೋಣ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆದಿತ್ಯ, ಈ ಪ್ರಕರಣದಲ್ಲಿ ನಾವು ಮೊದಲಿನಿಂದಲೂ ಕೂಡ ಮಾತಾಡ್ತಾ ಇದ್ವಿ, ತುಂಬಾ ಗೊಂದಲಗಳಿದೆ, ಕ್ಷಣಕ್ಕೊಂದು ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ ಅಂತ. ತೀರಾ ಹತ್ತಿರದಿಂದ ನೀವು ಪ್ರತಿದಿನ ಫಾಲೋ ಅಪ್ ಮಾಡ್ತಾ ಇದ್ದೀರಾ. ಬಟ್ ಎಲ್ರಿಗೂ ಇರೋ ಪ್ರಶ್ನೆ ಏನು ಅಂತಂದ್ರೆ, ಈಗ ವಾಟ್ ನೆಕ್ಸ್ಟ್? ಓಕೆ, ಚಿನ್ನಯ್ಯನ ಚಾಪ್ಟರ್ ಮುಗಿತಾ ಬಂತು ಅಂತ ಅನ್ಕೊಳ್ಳೋಣ. ಸರ್ಕಾರದ ಪರ ವಕೀಲರೇ ವಾದ ಮಾಡುವಾಗ ಹೇಳ್ದಂಗೆನೆ ಅದು ಷಡ್ಯಂತ್ರ ಅಂತ ಹೇಳಿದ್ದಾರೆ. ಬಟ್ ಈ ವಿಠಲ್ ಗೌಡನ್ ಚಾಪ್ಟರ್ ಶುರು ಆಗಿದೆಯಲ್ಲ, ಈಗ 2 ದಿನದಿಂದ ಶೋಧ ಕಾರ್ಯ ನಡೀತಾ ಇದೆ, ತಲೆಬುರುಡೆ ಸಿಕ್ಕಿದೆ, ಮೂಳೆಗಳು ಸಿಕ್ಕಿದೆ, ಅದನ್ನ FS ಅಲ್ಲಿ ಕಳಿಸ್ಬೇಕಾಗತ್ತೆ. ಈ ಚಾಪ್ಟರ್ ಬಗ್ಗೆ ಏನಾದರೂ ಮಾಹಿತಿ ಅನ್ನೋದು ಸಿಕ್ಕಿದೆಯಾ ಕೋರ್ಟ್ನಲ್ಲಿ? ಇದ್ರ ಬಗ್ಗೆ ಏನಾದರೂ ಮಾತುಗಳು ಬಂತ? ಏನಾದಿತ್ಯ? ನೀತಿ ಹೌದು. ಈಗ ಆಗಿರುವಂತಹ ಎಲ್ಲ ಬೆಳವಣಿಗೆಗಳ ಪೈಕಿ ಈಗ ಸದ್ಯ ಒಂದು ಏನಂದ್ರೆ ಸಂಚಲನವನ್ನು ಸೃಷ್ಟಿ ಮಾಡಿರೋದು ಯಾವುದು ಅಂದ್ರೆ, ಈ ತುಕಾರಾಮ್ ಗೌಡ ಮತ್ತು ಪುರಂದರ ಏನು ಹೈಕೋರ್ಟಿಗೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು, ಧರ್ಮಸ್ಥಳದಲ್ಲಿ ಮತ್ತೆ ಉತ್ಖನನವನ್ನು ಮಾಡಬೇಕು, ಉತ್ಖನನದಲ್ಲಿ ನಮ್ಮನ್ನು ಬಳಸ್ಕೊಳ್ಳಿ, ನಮ್ಗೆ ಆ ಜಾಗಗಳು ಗೊತ್ತಿದೆ, ಮತ್ತು SITಯ ಗಮನಕ್ಕೂ ಕೂಡ ಬಂಗ್ಲಾಗುಡ್ಡದಲ್ಲಿ ಸಾಕಷ್ಟು ಅಸ್ಥಿಪಂಜರಗಳು ಇರೋದು ಗಮನಕ್ಕೆ ಬಂದಿದೆ, ಹಾಗಾಗಿ ಮತ್ತೆ ಉತ್ಖನನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಇವರಿಗೆ ಹೈಕೋರ್ಟ್ ಮೆಟ್ಟಿಲಿಗೆ ಏರಿರೋದು ಇವರಿಗೆ ಒಂದು ಅರ್ಥದಲ್ಲಿ ತಿರುಗುಬಾಣ ಆದಂತೆ ಕಾಣಿಸ್ತಾ ಇದೆ. ಅಂದರೆ SIT ಮೊದಲ ಬಾರಿಗೆ ಅಧಿಕೃತವಾಗಿ ಅಫಿಷಿಯಲ್ ಆಗಿ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಇದು ಅನ್ನೋದನ್ನ ಹೈಕೋರ್ಟ್ನಲ್ಲಿ ನಿನ್ನೆ ವಾದವನ್ನು ಮಂಡಿಸುವ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರಾಗಿರುವಂತಹ ಜಗದೀಶ್ ಅವರು, ವಿಶೇಷ ಅಭಿಯೋಜಕರು, ಇವರು ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿರೋದು ನಿಜ ಅನ್ನೋದನ್ನ ಅವರು ಆ ವಿಚಾರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಏನು ಇಷ್ಟು ದಿನ ಇದು ಊಹಾಪೋಹನ, ಆರೋಪ ಪ್ರತ್ಯಾರೋಪನ, SIT ಯಾಕೆ ಏನು ಮಾತನಾಡ್ತಾ ಇಲ್ಲ, SIT ಏನಾದ್ರು ಅಂದ್ರೆ ಹೋರಾಟಗಾರರನ್ನ ಪ್ರಶ್ನೆ ಮಾಡೋ ಸಂದರ್ಭ, ನಾವು ಪ್ರಶ್ನೆ ಮಾಡೋ ಸಂದರ್ಭದಲ್ಲೂ ಕೂಡ ಈ ಗಿರೀಶ್ ಮಠಣ್ಣವರ ಆದಿಯಾಗಿ ಜಯಂತ್ ಟಿ ಅವರೆಲ್ಲ ಕೇಳ್ತಾ ಇದ್ದ ಪ್ರಶ್ನೆ ಏನು ಅಂದ್ರೆ, SIT ಅವರು ಏನಾದ್ರು ಬಂದು ನಿಮ್ಗೆ ಹೇಳಿದಾರಾ, ಅವರೇನಾದ್ರು ನಿಮ್ಮ ಮಾಹಿತಿಗಳನ್ನ ಕೊಟ್ಟಿದ್ದಾರಾ ಅನ್ನೋ ರೀತಿಯಲ್ಲಿ ಅವ್ರು ಕೇಳ್ತಾ ಇದ್ರು. ಈಗ SIT ಪರವಾಗಿರೋ ವಕೀಲರೇ ಹೈಕೋರ್ಟ್ ನಲ್ಲಿ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದೊಂದು ಷಡ್ಯಂತ್ರ, ಚಿನ್ನಯ್ಯ ಹೇಳಿರೋದು ಎಲ್ಲವೂ ಸುಳ್ಳು, ಆತ ಏನು ಹೇಳಿದ್ದ, ಲೈಂಗಿಕ ಆಕ್ರಮಣವಾಗಿತ್ತು, ಈ ಮೃತದೇಹಗಳಿಗೆ ಯಾವುದೇ ರೀತಿಯ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮಾಡಲಾಗಿರಲಿಲ್ಲ, ಅದು ಕೊಲೆ ಆದ ಸ್ಥಿತಿಯಲ್ಲಿತ್ತು, UDR ಆಗಿರಲಿಲ್ಲ, ಪೋಸ್ಟ್ಮಾರ್ಟಮ್ ಆಗಿರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಆತನ ಆರೋಪದ ಅಡಿಯಲ್ಲಿ SIT ಫಾರ್ಮ್ ಮಾಡಿದ್ದು. ಆತ ಮೊದಲೇ ಇದಕ್ಕೆ UDR ಆಗಿದೆ, ಪೋಸ್ಟ್ಮಾರ್ಟಮ್ ಆಗಿದೆ, ಅದು ಪುರುಷರದ್ದು ಅಂತ ಮೊದಲೇನಾದ್ರೂ ಆತ ಹೇಳಿದಿದ್ರೆ, ಅಥವಾ ನಾನು ತೋರಿಸುವಂಥ ಜಾಗದಲ್ಲಿ ಪುರುಷರದ್ದು ಅಸ್ಥಿಪಂಜರ ಹೇಳಿದಿದ್ರೆ ಇಷ್ಟು ಗಂಭೀರತೆಯನ್ನ ಪ್ರಕರಣ ಪಡೆದುಕೊಳ್ತಾ ಇರಲಿಲ್ಲ. ಅದರ ಜೊತೆಗೆ ಆತ ತೋರಿಸಿರುವಂಥ ಜಾಗಗಳು ಮತ್ತು SITಗೆ ಪತ್ತೆಯಾಗಿರುವ ಅಸ್ಥಿಪಂಜರಗಳು ಎಲ್ಲವೂ ಕೂಡ ಪುರುಷರದ್ದು ಅನ್ನುವಂಥದ್ದು ಕೂಡ ನಿನ್ನೆ SITಯ ವಾದದ ಮೂಲಕ ಗೊತ್ತಾಗಿರೋದು. ಪ್ರಮುಖವಾಗಿ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಂತ ಬುರುಡೆ ಅದು ಕೂಡ ಪುರುಷರದ್ದೇ, ಮತ್ತು ಈ ಚಿನ್ನಯ್ಯ ಒಂದು ಬುರುಡೆ ತೆಗೆದುಕೊಂಡು ಬಂದಿದ್ದ, ಅದು ಮಹಿಳೆಯದ್ದು, ಯುವತಿ ಇದ್ದಂತೆ ಇಲ್ಲೆಲ್ಲ ವಿಚಾರಗಳು ಸುದ್ದಿ ಹಬ್ಬಿತ್ತು. ಆದರೆ ಅದು ಕೂಡ ಪುರುಷನದ್ದು, 30 ವರ್ಷ ಮೀರಿದ ಒಬ್ಬ ಪುರುಷನದ್ದು ಅನ್ನುವಂಥದ್ದನ್ನ ಕೂಡ SIT ಪರವಾಗಿರೋ ವಕೀಲರು ನಿನ್ನೆ ಹೈಕೋರ್ಟ್ನಲ್ಲಿ ವಾದ ಮಂಡಿಸುವ ವೇಳೆಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಇದರ ಜೊತೆಗೆ ಪಾಯಿಂಟ್ ನಂಬರ್ 11 ಬಳಿಯಲ್ಲಿ ಪತ್ತೆಯಾದಂಥ ಅಸ್ಥಿಪಂಜರ ಅದು ಕೂಡ ಒಬ್ಬ ಪುರುಷನದ್ದು ಅನ್ನೋದನ್ನೇ SIT ಪರವಾಗಿರುವ ವಕೀಲರು ನಿನ್ನೆ ಕೋರ್ಟ್ನಲ್ಲಿ ಹೇಳಿರೋದು. ಹಾಗಾಗಿ ಇದೊಂದು ಕಪೋಕಲ್ಪಿತ ಕತೆ, ಇದೊಂದು ಷಡ್ಯಂತ್ರ ಅನ್ನೋದನ್ನು ಅವರು ಮತ್ತೆ 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 ಒತ್ತಿ ಹೇಳಿದ್ದಾರೆ. ಈ ನಡುವೆ ಇನ್ನೊಂದು ಅನುಮಾನಗಳು ಇತ್ತು, ಇನ್ ಕೇಸ್ ಇದು ಷಡ್ಯಂತ್ರ ಆಗಿದ್ರೆ ಇದರ ಹಿಂದೆ ಇರುವಂಥವ್ರನ್ನ ಯಾಕೆ ಬಂಧಿಸಿಲ್ಲ, ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಚಿನ್ನಯ್ಯನನ್ನು ಅರೆಸ್ಟ್ ಮಾಡೋದಕ್ಕಾಗುತ್ತೆ, ಇವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋಂಥ ಪ್ರಶ್ನೆಗಳು ಇತ್ತು. ಸೊ ಅದಕ್ಕೂ ಕೂಡ SIT ನಿನ್ನೆ ಪ್ರತಿಕ್ರಿಯೆಯನ್ನು ನೀಡಿದೆ, ಅಂದರೆ ಅವರ ವಕೀಲರ ಮೂಲಕ. ಅಂದರೆ ಯಾರೆಲ್ಲ ಇದರ ಹಿಂದೆ ಇದ್ದಾರೋ ಅವ್ರ ಬಗ್ಗೆ ನಮ್ಗೆ ಮಾಹಿತಿ ಇದೆ, ಅವರು ಏನೆಲ್ಲ ಮಾಡಿದ್ದಾರೆ ಅದ್ರ ಬಗ್ಗೆ ಸಾಕ್ಷ್ಯಗಳು, ವಿವರಗಳು ನಮ್ಮ ಹತ್ರ ಇದೆ, ಶೀಘ್ರದಲ್ಲಿ ಇದರ ಬಗ್ಗೆ ನಾವು ತನಿಖೆಯನ್ನು ಮಾಡ್ತೀವಿ, ಇದರ ಬಗ್ಗೆ ಈಗ ತನಿಖೆ ನಡೀತಾ ಇದೆ ಅನ್ನೋದನ್ನು ನಿನ್ನೆ ಕೋರ್ಟ್ ಮುಂದೆ ಹೇಳಿದೆ. ಒಂದರ್ಥದಲ್ಲಿ SIT ವರದಿ ಕೊಡಲಿ, ಒಂದು ಮಧ್ಯಂತರ ವರದಿಯನ್ನಾದರೂ ಕೊಡಲಿ ಅನ್ನುವಂಥ ರೀತಿಯಲ್ಲಿ ವಿಪಕ್ಷಗಳು ಮುಗಿಬೀಳ್ತಾ ಇದ್ದಿದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ನಿನ್ನೆ ಒಂದರ್ಥದಲ್ಲಿ ಇದು ವಾದ ವಿವಾದ ಅಲ್ಲ ನೀತಿ, ಒಂದು ಆಫ್ ದಿ ರೆಕಾರ್ಡ್ ಒಂದು ವರದಿಯನ್ನು ನೀಡಿದ, ಮಧ್ಯಂತರ ವರದಿಯನ್ನು ನೀಡಿದ ರೀತಿಯಲ್ಲೇ ಇತ್ತು. ಈ ನಡುವೆ ಈಗ ಈ ಪ್ರಕರಣ ಹೋಗಿ ನಿಂತಿರೋದು ವಿಠಲ್ ಗೌಡ ಸಮೀಪದಲ್ಲಿ. ಹಾಗಾಗಿ ವಿಠಲ್ ಗೌಡ ಪಾತ್ರ ಏನು ಇದರಲ್ಲಿ, ಆತ ಏನು ಬುರುಡೆಯನ್ನು ಧರ್ಮಸ್ಥಳ ಕಾಡಿನಿಂದ ತೆಗೆದುಕೊಂಡು ಬಂದಿದ್ದ ಅನ್ನುವಂಥ ಆರೋಪ ಅವರ ಮೇಲೆ ಇತ್ತು, ಅದರ ಸತ್ಯಾಸತ್ಯತೆ ಏನು ಅಂತ ಹುಡುಕುವಂಥ ಸಂದರ್ಭದಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಒಂದಿಷ್ಟು ಅಸ್ಥಿಪಂಜರಗಳು ಇದೆ ಅನ್ನೋದನ್ನು ಅವರ ವಿಚಾರಣೆಯ ಬಳಿಕ ಒಂದು ವಿಡಿಯೋನ ಹರಿಬಿಟ್ಟಿದ್ರು. ಸೊ ಸಾರ್ವಜನಿಕ ವಲಯದಲ್ಲಿ ಇದು ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗಿತ್ತು. SIT ಯಾಕೆ ಅಸ್ಥಿಪಂಜರಗಳನ್ನು ವಶಕ್ಕೆ ಪಡೆದುಕೊಳ್ತಾ ಇಲ್ಲ, ಅಂದರೆ ಇಲ್ಲಿ ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ ಕೂಡಲೇ ಜನ ಎದ್ದೇಳ್ತಾರೆ ಅಥವಾ ಒಂದು ದೊಡ್ಡ ಸ್ವರೂಪವನ್ನು ಈ ಪ್ರಕರಣ ಪಡೆದುಕೊಳ್ಳುತ್ತೆ. ಆದರೆ ಅದರ ಒಳಗೆ ಅದು ಭೂಮಿಯ ಅಡಿಭಾಗದಲ್ಲಿ ಸಿಕ್ಕಿರೋದಾ, ಮೇಲ್ಮೈಯಲ್ಲಿ ಸಿಕ್ಕಿರೋದಾ, ಎಲ್ಲವನ್ನ ಕೂಡ SIT ಪರಿಶೀಲನೆ ಮಾಡಬೇಕಾಗುತ್ತೆ.
ಹೇಳಬೇಕಾಗುತ್ತೆ. ಹಾಗಾಗಿ SITಯ ಗಮನಕ್ಕೆ ಇದು ಚಿನ್ನಯ್ಯನನ್ನ ಕಾಡಿನೊಳಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲೇ ಇದು ಮೇಲ್ಮೈಯಲ್ಲಿ ಸಿಕ್ಕಿರುವಂಥ ಅಸ್ಥಿಪಂಜರ ಅಥವಾ ಅಲ್ಲಿದೆ ಅನ್ನುವಂಥ ಮಾಹಿತಿ ಅವರಿಗೆ ಇದ್ದರೂ ಕೂಡ ಅವ್ರು ಯಾಕೆ ಅದನ್ನು ಟಚ್ ಮಾಡೋದಕ್ಕೆ ಹೋಗಲಿಲ್ಲ ಅಂದರೆ, ಒಂದು ಇಲ್ಲಿ ಗಂಭೀರವಾದ ತನಿಖೆ ನಡೀತಾ ಇದೆ, ಉತ್ಖನನ ಮಾಡಬೇಕು, ಅಲ್ಲಿ ಏನಾದರೂ ಸಿಗುತ್ತಾ ಅನ್ನೋದನ್ನು ನೋಡಬೇಕು, ಮತ್ತು ಅಂಥ ಪ್ರಕರಣಗಳು ಅದು ಧರ್ಮಸ್ಥಳ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರಬೇಕಾಗಿರೋದು. ಆದರೆ SIT ಮೇಲೂ ಕೂಡ ಈ ವಿಠಲ್ಗೌಡ ಮಾಡಿರುವಂಥ ವಿಡಿಯೋ ಬಳಿಕ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ SIT ಆ ಅಸ್ಥಿಪಂಜರಗಳನ್ನು ವಶಕ್ಕೆ ಪಡೆಯೋದಕ್ಕೆ ನಿನ್ನೆ ಬಂಗ್ಲಗುಡ್ಡ ಕಾಡಿಗೆ ನಿನ್ನೆವರೆಗೂ ಕೂಡ ಅವರು ಶೋಧ ಕಾರ್ಯವನ್ನು ಮಾಡಿರೋದು. ಸೊ ಅಲ್ಲಿ ಅವ್ರಿಗೆ ಕ್ಲಾರಿಟಿ ಇರುತ್ತೆ 7 ಜಾಗದಲ್ಲಿದೆ ಅಂತ. 7 ಜಾಗದಲ್ಲೂ ಕೂಡ ಬುರುಡೆಯನ್ನು ಅವರು ಪಡೆದುಕೊಂಡಿದ್ದಾರೆ. ಬಹುತೇಕ ಇದೆಲ್ಲವೂ ಕೂಡ ಪುರುಷರದ್ದೇ ಅನ್ನುವಂಥ ರೀತಿಯ ಒಂದು ವಿಶ್ಲೇಷಣೆಯನ್ನು, ಸರಳ ವಿಶ್ಲೇಷಣೆಯನ್ನು FSL ಅಧಿಕಾರಿಗಳು ನೀಡಿದ್ದಾರೆ, FSL ಡಾಕ್ಟರ್ ವೈದ್ಯರು ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಅದನ್ನು ಕೂಡ ಈಗ FSLಗೆ ಕರೆಸುವಂಥ ಎಲ್ಲ ತಯಾರಿಗಳು, ಪ್ರಕ್ರಿಯೆಗಳು ಸದ್ಯ ನಡೀತಾ ಇರೋದು. ಸೊ ಇದರ ನಡುವೆ ನಿನ್ನೆ ನಡೆದಂಥ ಹೈಕೋರ್ಟ್ನಲ್ಲಿ ನಡೆದಂಥ ಒಂದು ವಿಚಾರಣೆ ಏನಿದೆ, ಈ ಪ್ರಕರಣದ ಒಂದು ಸ್ವರೂಪವನ್ನು ಬದಲಿಸುವಂಥ ರೀತಿಯಲ್ಲೇ ಇದೆ. ಹಾಗಾಗಿ ಮುಂದಿನ SIT ತನಿಖೆಯ ಬಗ್ಗೆ ಸಾಕಷ್ಟು ಕುತೂಹಲಗಳು ಇದೆ. ಈಗ SIT ಹಾಗಾದರೆ ತನಿಖೆ ಮಾಡ್ತಾ ಇರೋದು ಈ ಷಡ್ಯಂತ್ರದ ವಿರುದ್ಧ ಅನ್ನೋದು ನಿನ್ನೆಯ ವಾದ ವಿವಾದವನ್ನು ಆಲಿಸಿದ ಸಂದರ್ಭ ಮೇಲ್ನೋಟಕ್ಕೆ ಕಂಡು ಬಂದಿರುವಂಥದ್ದು. ಹಾಗಾಗಿ ಮುಂದೆ ಈ ಪ್ರಕರಣದಲ್ಲಿ ಯಾರಿಗೆಲ್ಲ ಮತ್ತೆ ಸಂಕಷ್ಟ ಬರುತ್ತೆ ಅನ್ನುವಂಥದ್ದೇ ಈಗಿರುವಂಥ ಪ್ರಶ್ನೆ. ಯಾಕಂದರೆ ಮೊನ್ನೆಯ ವಿಚಾರಣೆಯ ಬಳಿಕ ಅನೇಕ ಜನ ಅಂದರೆ ಜಯಂತ್ ಟಿ, ಗಿರೀಶ್ ಮಠಣ್ಣನವರ್, ವಿಠಲ್ ಗೌಡ, ಅಭಿಷೇಕ್, ಯೂಟ್ಯೂಬರ್ ಮನಾಫ್, ಸುಜಾತಾ ಭಟ್ ಇವರೆಲ್ಲರನ್ನ ಕೂಡ ವಿಚಾರಣೆ ಮಾಡಿದರು. ಇವರಿಂದ ಸಾಕ್ಷಿ ಹೇಳಿಕೆಯನ್ನೆಲ್ಲ ಪಡೆದಿದ್ರು. ಆ ಬಳಿಕ ಇವರನ್ನ ಬಿಟ್ಟು ಕಳಿಸಿದರು. ಅಂದರೆ ಇವರೆಲ್ಲೋ ಒಂದು ಕಡೆ ಸೇಫಾಗಿ ಹೋದರು, ಇವರ ಚಾಪ್ಟರ್ ಮುಗೀತು ಅನ್ನುವಂಥ ರೀತಿಯ ಲೆಕ್ಕಾಚಾರಗಳೆಲ್ಲ ಇತ್ತು. ಆದರೆ ಮತ್ತೆ ಇದು ಸುಳ್ಳಾಗುವಂಥ ಲಕ್ಷಣಗಳು ನಿನ್ನೆ ನಡೆದಂಥ ಒಂದು ವಿಚಾರಣೆಯಿಂದ ಸದ್ಯ ಆ ರೀತಿಯ ಒಂದು ಸುಳಿವು ಸದ್ಯ ಸಿಗ್ತಾ ಇರೋದು. ಹಾಗಾಗಿ SIT ಸಾಕ್ಷ್ಯಕ್ಕೋಸ್ಕರ ವಿಚಾರಣೆಯನ್ನು ಮಾಡ್ತಾ ಇದೆ. ವಿವರಗಳು ಇದೆ ನಮ್ಮ ಹತ್ರ ಅಂತ ಹೇಳಿದ್ದಾರೆ. ಸಾಕ್ಷ್ಯಗಳು ಬೇಕಾಗುತ್ತೆ. ಹಾಗಾಗಿ ಪ್ರಬಲ ಸಾಕ್ಷ್ಯ, ಮೆಟೀರಿಯಲ್ ಎವಿಡೆನ್ಸ್, ಹೇಳಿಕೆಗಳು ಇದೆಲ್ಲವೂ ಕೂಡ ಬೇಕಾಗುತ್ತೆ. ಸೊ ಅದರ ತನಿಖೆಯಲ್ಲಿ ಸದ್ಯ SIT ಇದ್ದಂತೆ ಇದೆ. ಇದರ ಜೊತೆಗೆ ಮತ್ತೆ 7 ಅಸ್ಥಿಪಂಜರಗಳು ಸಿಕ್ಕಿರೋದು. ಈ ಪೈಕಿ ಒಂದು ಅಸ್ಥಿಪಂಜರದ ರಹಸ್ಯ ಈಗಾಗಲೇ SIT ಡಿಕೋಡ್ ಒಂದು ಹಂತಕ್ಕೆ ಮಾಡಿದೆ. ಅಯ್ಯಪ್ಪ ಅನ್ನುವಂಥವರಿಗೆ ಸೇರಿರೋದು ಮತ್ತು ಅವರ ವಾಕಿಂಗ್ ಸ್ಟಿಕ್ ಕೂಡ ಅಲ್ಲಿ ಪತ್ತೆಯಾಗಿರೋ ಕಾರಣದಿಂದಾಗಿ ಬಹುತೇಕ ಅದು ಅವರದ್ದೇ ಅನ್ನುವಂಥ ರೀತಿಯ ಅಲ್ಲೂ ಕೂಡ ಅದನ್ನು ಡಿಕೋಡ್ ಮಾಡಲಾಗಿದೆ. ಇನ್ನುಳಿದಂತೆ 6 ಅಸ್ಥಿಪಂಜರದ ರಹಸ್ಯ ಏನು ಅನ್ನೋದನ್ನು ಕೂಡ SIT ಖಂಡಿತವಾಗ್ಲೂ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಲಿಕ್ಕಿದೆ. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.